ತುಂಬ ಚೆನ್ನಾಗಿ ಬರೆದಿದ್ದಾರೆ. ನನಗೆ ಹತ್ತಿರವಾದಂಥದ್ದು ಅದು, ಮಕ್ಕಳಿಗೆ ಹೇಳುವಂಥದ್ದು, ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ ಹೇಳುವಂಥದ್ದು. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಬ್ಲೂಮ್ ಅಂತ, ಇಂಗ್ಲೆಂಡಲ್ಲಿದ್ದಾನೆ, ಆಕ್ಸ್ಫರ್ಡಲ್ಲಿ ಪಾಠ ಮಾಡ್ತಿದ್ದ. ನಾನು ಪ್ರತಿ ಸಲ ಆಕ್ಸ್ಫರ್ಡ್ಗೆ ಹೋದಾಗ ಅವನ ಜೊತೆಗೆ ಇರ್ತಿದ್ದೆ. ಅವನು ಹೇಳ್ತಾನೆ, ಬಿಫೋರ್ ಐ ಗಾಟ್ ಮ್ಯಾರಿಡ್ ಐ ಹ್ಯಾಡ್ 6 ಥಿಯರೀಸ್ ಅಬೌಟ್ ಪೇರೆಂಟಿಂಗ್. ನಾವು ಐ ಹ್ಯಾವ್ 6 ಚಿಲ್ಡ್ರನ್ ಬಟ್ ನೋ ಥಿಯರಿ ಅಂತ. ಯಾವ ಥಿಯರಿ ಇಟ್ಕೊಂಡು ಮಕ್ಕಳನ್ನು ಬೆಳೆಸೋಕ್ಕಾಗೋದೇ ಇಲ್ಲ. ನಿಮ್ಮ ಮೊದಲನೇ ಮಗುವೇ ಬೇರೆ, ಎರಡನೇ ಮಗುವೇ ಬೇರೆ. ಹ್ಯಾಕೆ ಚೆನ್ನಾಗಿರುತ್ತೆ ಗೊತ್ತಾ? ಮೊದಲನೇ ಮಗು ಯಾವಾಗಲೂ ಹೇಳಿದ್ದೆ ಕೇಳುತ್ತೆ, ಸ್ವಲ್ಪ ಭಯ ಭಕ್ತಿ ಇರುತ್ತೆ. ಎರಡನೇದು ರೆವಲ್ಯೂಷನರಿ ಇರುತ್ತೆ. ಇರೋದೇ ಹಾಗೆ ಅವು. ಯಾಕಂದರೆ ಎರಡನೇದಕ್ಕೊಂದು ಇನ್ಶೂರೆನ್ಸ್ ಇದೆ. ಇಬ್ಬರು ಜಗಳಾಡಿದ್ರೆ ಬೈಯೋದು ಯಾರಿಗೆ ನೀವು? ದೊಡ್ಡದಕ್ಕೆ ಬೈಯೋದು. ಅದಕ್ಕೆ ಅವ್ನು ಸೆಕೆಂಡಿಗೆ ಇನ್ಶೂರೆನ್ಸ್ ಇರುತ್ತೆ, ಅವ್ನು ಹಾಗೆ ಇರ್ತಾನೆ. ಇರೋದೇ ಹಾಗೆ ಮಕ್ಕಳು ಇರೋದು. ಆದರೆ ಮಕ್ಕಳಾಗಿಡೋಕೆ ಬಿಡ್ತಾನೇ ಇಲ್ಲಲ್ಲ ನಾವು. ಎಷ್ಟು ಚೆಂದ ಗೊತ್ತಾ? ವಿ ಕಂಟ್ರೋಲ್ ಎವ್ರಿಥಿಂಗ್. ನಾನು ಕೆಲವು ಅಪರಾಧಗಳನ್ನು ಮಾಡಿದ್ದೇನೆ ಜೀವನದಲ್ಲಿ. ಈ PhD ಗೈಡ್ ಮಾಡೋದನ್ನು, ಹುಡುಗರು PhD ಗೈಡ್ ಮಾಡ್ತಿದ್ದೆ, ಕೆಮಿಸ್ಟ್ರಿ. ನಾನು ತುಂಬ ಸಂತೋಷ. ಹರೀಶ್ ಕುಮಾರ್ ಅವರು ಕೆಮಿಸ್ಟ್ರಿ ಸ್ಟೂಡೆಂಟು, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ PhD ಮಾಡಿದವರು ಅಂತ. ನಾನು ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಮಾಡಿದವನು. ಡಾಕ್ಟರ್ ರಾಜಾರಾಮಣ್ಣನ್ ನನ್ನ ಮಾರ್ಗದರ್ಶಕರಾಗಿದ್ದವರು, ಗ್ರೇಟ್ ಅಟಾಮಿಕ್ ಫಿಸಿಸಿಸ್ಟ್. PhD ಗೈಡ್ ಮಾಡುವ ಹುಡುಗ ಬಂದ ಬಾಂಬೆದಿಂದ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ MSc ಮಾಡಿ ಬಂದಿದ್ದಾನೆ. ಬುದ್ಧಿವಂತ, ರ್ಯಾಂಕ್ ಎಲ್ಲ ಚೆನ್ನಾಗಿತ್ತು ಒಂದು. ಸಾಮಾನ್ಯವಾಗಿ PhD ಮಾಡುವಾಗ ನಾವು ಸೇರಿಕೊಂಡಾಗ ಡೈರೆಕ್ಟ್ಲಿ ಪ್ರೊಫೆಸರ್ ಕಡೆ ಹೋಗಲ್ಲ, ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಗೈಡ್ ಮಾಡ್ತಾರೆ. ಅವನು ನನ್ನ ಕಡೆ ಬಂದು ಸರ್ ನಾಳೆ ಸ್ವಲ್ಪ ಬೇಗ ಮನೆಗೆ ಹೋಗಲ್ಲ ಸರ್ ಅಂತ. ಹೋಗಪ್ಪ, ಇದೇನು ಸ್ಕೂಲಾ ಇದು? ನೀನು ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಮುಗಿತಿಲ್ಲ, ತಡ ಆಗುತ್ತೆ, ಹೋಗು ಒಂದೇ. ಪಾಪ ಏನು ತೊಂದರೆ ಇರಬೇಕಂತ, ಏನು ತೊಂದರೆ ಇದೆಯೇನಪ್ಪ ಅಂತ ಕೇಳಿದೆ. ಏನಿಲ್ಲ ಸರ್, ಅಮ್ಮ ಫ್ರೀ ಇದ್ದಾರಲ್ಲ ಅದಕ್ಕೆ ಹೋಗ್ಬೇಕು ಸರ್ ಅಂದ. ಅಮ್ಮ ಫ್ರೀ ಇದ್ರೆ ನೀ ಯಾಕೆ ಹೋಗ್ಬೇಕು ಮನೆಗೆ ಅಂತ ಕೇಳಿದೆ. ಸರ್ ಶರ್ಟ್ ತೊಗೋಬೇಕಾಯಿತು ಸರ್, ನನಗೆ ಶರ್ಟ್ ತೊಗೋಬೇಕು, ಅಮ್ಮ ಸೆಲೆಕ್ಟ್ ಮಾಡಬೇಕಲ್ವ ಸರ್ ಅಂದ. ನೀನು ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲೇನೋ ಶರ್ಟು ಅಂತ ಕೇಳಿದೆ. ನನಗೆ ಕಲರ್ ಗೊತ್ತಾಗಲ್ಲ ಸರ್ ಅಂದ. ಎಲ್ಲ ಚಂಡಾಲ, ಕೆಮಿಸ್ಟ್ರಿ PhD ಮಾಡೋಕ್ಕೆ ಬಂದಿದ್ದಾನೆ, ಕಲರ್ ಗೊತ್ತಿಲ್ಲ, ನೀನೇನು PhD ಮಾಡ್ತಾನಂತಲ್ಲ ಇವನು. ಬರೀ ಬಣ್ಣನೇ ಇರೋದು ನಮ್ಮದೆಲ್ಲ. ಹಾಗಲ್ಲ ಸರ್, ನನಗೆ ಯಾವ್ದು ಒಳ್ಳೇದು ಗೊತ್ತಾಗಲ್ಲ ಸರ್, ಅಮ್ಮನೇ ಸೆಲೆಕ್ಟ್ ಮಾಡೋದು ಸರ್ ಅಂದ. ಅಯ್ಯೋ ಈ ವಿಚಿತ್ರ, 26 ವರ್ಷ ಶರ್ಟ್ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಇವನಿಗೆ, ಏನೋ ತೊಂದರೆ ಇದೆ ಒಂದು ಅಂತ. ತಿರ್ಗಾ ಪ್ರಶ್ನೆ ಕೇಳೋನು ಸಣ್ಣದು. ಒಂದು ದಿವಸ ಬಂದ, ಸರ್ ಆಲ್ಕೋಹಾಲ್ ತೊಗೊಳ್ಳ ಸರ್ ಅಂದ. ಯಾಕೆ ಅಂತ ಕೇಳಿದೆ. ಪ್ರಾಕ್ಟಿಕಲ್ಗೆ ತೊಗೊಳ್ಳಲ್ಲ, ನನ್ನ ಯಾಕೆ ಕೇಳ್ತೀವಿ ಅದನ್ನು ಅಂದೆ. ಮತ್ತೆ ಬಂದ, ಇದನ್ನು ಬಾಯ್ಲ್ ಮಾಡಲ ಸರ್, ಮಾಡು, ಇದನ್ನು ಹಾಕಲ ಸರ್. 2 ನಿಮಿಷಕ್ಕೊಮ್ಮೆ ಬರೋನು. ಯಾಕೋ ಕೆಮಿಸ್ಟ್ರಿ ಬರ್ತಲ್ಲ ನಿಮಗೆ? ಬರುತ್ತೆ. ಇಂಗ್ಲೀಷು ಬರುತ್ತಾ? ಮತ್ತು ಓದ್ಕೊಂಡು ಮಾಡು ಅಂದೆ. ಏನೋ ತೊಂದರೆ ಇದೆ ಹುಡುಗನಿಗೆ ಅಂತ. ಅವ್ರ ಮನೆಗೆ ಹೋಗಬೇಕು ಅಂತ ಆಸೆ ನನಗೆ. ಕೇಳೋದು ಸ್ವಲ್ಪ ಹೆಂಗೆ ಕೇಳೋದು, ಅವ್ರ ಮನೆಗೆ ಬರ್ತೀನಿ ಅಂತ ಹೆಂಗೆ ಹೇಳೋದು. ದೀಪಾವಳಿ ಬಂತು, ಅವರಪ್ಪ ಫೋನ್ ಮಾಡಿದ್ರು ನನಗೆ, ಬಿಗ್ ವಾಯ್ಸ್, ಪ್ರೊಫೆಸರ್ ಯು ಶುಡ್ ಕಮ್ ಟು ಮೈ ಹೌಸ್ ದಿವಾಲಿ ಅಂದರು. ಕಾಯ್ತಾ ಇದ್ದೆ ನಾನು ಅವ್ರ ಮನೆಗೆ ಹೋಗೋದಕ್ಕೆ. ಹೋದೆ, ಬಾಗಿಲು ಮುಕ್ಕಾಲು ಭಾಗ ಮುಚ್ಕೊಂಡಿದೆ. ಮುಚ್ಚಿದರೆ ಬೆಲ್ ಮಾಡ್ಬೋದು, ತೆಗೆದಿದ್ರೆ ಕಾಣುತ್ತೆ. ಬೆಲ್ ಮಾಡಲ ಅಂತ ನೋಡ್ತಾ ಇದ್ದೆ, ಒಳಗಿನ ಬೂಮಿಂಗ್ ವಾಯ್ಸ್ ಬಂತು, ಎಸ್ ಕಮೆನ್ ಅಂತ. ಒಳಗಡೆ ಹೋದರೆ ಆ 3 ಸೀಟ್ರ್ ಸೋಫಾ ಇತ್ತಲ್ಲ, ಅದು ತುಂಬ ಅವರಪ್ಪ ಕೂತಿದ್ರು. ಅವರೇನು ಹೇಳಲಿಲ್ಲ. ಬಾಗ್ದವ್ರು ಹುಡುಗ ಹೆಸರು ಸುಧಾಕರ ಅಂತ. ಸುಧಾಕರ ಅಂದರು. ಅವ್ರು ರಾ ಅನ್ನೋದ್ರಲ್ಲಿ ಬಂದಿದ್ದ ಅವನು. ಬಂದು ನಮಸ್ಕಾರ ಸರ್, ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್ ಅಂತದ್ದು ಕುರ್ಚಿ ತೋರಿಸ್ದ. ಆ ಕುರ್ಚಿ ಕಡೆ ಹೋದೆ, ಮತ್ತೆ ಕೂಗಿದ್ರು ಅವರು. ಕೀರ್ತಿ ಅಂದರು. ಇದು ಯಾವ ಕೀರ್ತಿ ಇದು? ಇವನು ತಂಗಿ. ಆಕೆ ಬಂದು ಅದೇ ಡೈಲಾಗ್, ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್. ಅದೇ ಕುರ್ಚಿ ತೋರಿಸ್ತಾಳಕ್ಕೆ. ಅಲ್ಲಿ ಹೋದೆ, ಮತ್ತೆ ಕೂಗಿದ್ರು. ಜಾನಕಿ ಅಂದರು. ಇದು ಯಾವ ಜಾನಕಿ? ಸುಧಾಕರನ್ ತಾಯಿ, ಅವ್ರ ಹೆಂಡತಿ. ಅವ್ರು ಬಂದರು, ಅದೇ ಡೈಲಾಗ್, ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್. ಕುರ್ಚಿ ತೋರಿಸಿದ್ರು. ಕೂತ್ಕೊಳ್ಳೋಕೆ ಹೋಗ್ತೀನಿ, ಮತ್ತೆ ಕೂಗಿದ್ರು ಜಾನಕಿ ಅಂತ. 2ನೇ ಜಾನಕಿ. ಒಂದು ಜಾನಕಿ ಬಂದಾಯ್ತಲ್ಲ. ಎಷ್ಟು ಚಂದ ಅಂದರೆ 2ನೇ ಸಲ ಜಾನಕಿ ಅಂತ ಒಳಗೆ ಹೋದರು. ಅಂದರೆ ರಿಹರ್ಸಲ್ ಎಷ್ಟು ಪಕ್ಕ ಆಗಿತ್ತು ಅಂದರೆ, ಫಸ್ಟ್ ಜಾನಕಿ ಎಂಟರ್, ಸೆಕೆಂಡ್ ಜಾನಕಿ ಎಕ್ಸಿಟ್. ನನಗೆ ಗೊತ್ತಾಯ್ತು ಯಾಕೆ ಹಿಂಗಿದ್ದಾನೆ ಸುಧಾಕರ ಅಂತ. ಬಿಗದಿಟ್ಟಿದ್ದಾರೆ, ಅಲಗಾಡಕ್ಕೆ ಬಿಟ್ಟಿಲ್ಲ ಅವನು. ಮತ್ತು ಇನ್ನೊಂದು PhDಗೆ ಒಂದು ಅನುಕೂಲ ಇದೆ, ಯಾರೂ ಫೇಲ್ ಆಗಲ್ಲ PhDಯಲ್ಲಿ. 6 ತಿಂಗಳು ಜಾಸ್ತಿ ಆಗ್ಬೋದು ಅಷ್ಟೇ. ಅವನು PhD ಮಾಡ್ದ, ಬಂದ ಬೆಂಗಳೂರಿಗೆ, ನೌಕರಿ ಸಿಕ್ತು. 1 ವರ್ಷ ಅವರಪ್ಪ ಫೋನ್ ಮಾಡಿದರು, ಪ್ರೊಫೆಸರ್ ಮನೆಗೆ ಬರಬೇಕು, ಐ ಗಾಟ್ ಅ ಗುಡ್ ನ್ಯೂಸ್ ಫಾರ್ ಯು ಅಂದರು. ಏನು ಅಂದೆ. ಸುಧಾಕರ್ ಮದುವೆ ಗೊತ್ತು ಮಾಡಿದ್ದೀನಿ ಅಂದರು. ಅಯ್ಯೋ ಕರ್ಮ, ಮದುವೆ ಬೇರೆ ಕೇಳಿ ಅವನಿಗೆ. ಯಾರ್ರೀ ಹುಡುಗಿ ಏನು ಕೇಳಿದೆ. ಹುಡುಗಿ ಹೆಸರು ಹೇಳಿದರು. ನಾನು ಎದೆ ಹೊಡೆದೇ ಹೋಯ್ತು. ಆ ಹುಡುಗಿನ ಇಷ್ಟಿದ್ದಾಗಿಂದ ನೋಡಿದ್ದೀನಿ ನಾನು. ಆಕೆ ನಗ್ತಾಳೆ, ಕಾರ್ಟೂನ್ ಶೋ ನೋಡಿ ಚಪ್ಪಾಳಿ ತಟ್ಟು ನಗ್ತಾಳೆ. ಇವ್ರು ಯಾರೂ ನಗಲ್ಲ ಮನೆಯಲ್ಲಿ, ಹೆಂಗೆ ಬದುಕ್ತಾಳಪ್ಪ ಹುಡುಗಿ ಅಂತ. ಲಗ್ನಕ್ಕೆ ಹೋಗಿದ್ದೆ. ಲಗ್ನ ಮುಗಿದು 4 ದಿವಸ ಆದಮೇಲೆ ರಾತ್ರಿ 10:30 ಫೋನ್ ಬಂತು. ಆಕೆ ಫೋನ್ ಮಾಡ್ತಾಳೆ ನನಗೆ, ಅಂಕಲ್ ಮೊದಲೇ ಗೊತ್ತಿತ್ತಾ ಸುಧಾಕರ್ ನಿಮಗೆ ಅಂತ. ಗೊತ್ತಿತ್ತಲ್ಲಮ್ಮ, ನನ್ನ ಕಡೆ ಮಾಡಿದ್ದು PhD ಅವನು ಒಂದೇ. ಮೊದಲೇ ಯಾಕೆ ಹೇಳಲಿಲ್ಲ ಅಂದರು. ನನಗೇನು ಗೊತ್ತು ಅವನು ಮದುವೆ ಆಗ್ತೀಯ ಅಂತ. ಯಾಕೆ ಏನು ತಕರಾರು ಅಂತ ಕೇಳಿದೆ. ನಿಮಗೆ ಗೊತ್ತು ಅಂಕಲ್, ನಾನು ನಗದೇ ಇರೋಕ್ಕಾಗಲ್ಲ, ಇವ್ರ ಮನೇಲಿ ನಗಬೇಕಾದ್ರೆ 4 ಪರ್ಮಿಷನ್ ತೊಗೋಬೇಕು, ಹಿಂಗೆ ನೋಡಿ ಹೆಂಗೆ ಮಾಡಲಿ ಅಂದರು. ನಿನಗೆ 2 ಹಾದಿ ಇದೆಯಮ್ಮ, ನೀನು ಅವ್ರಂಗೆ ಗುಮ್ಮಂತ ಕೂತ್ಕೋ, ಇಲ್ಲದೆ ಹೋದರೆ ಅವ್ರು ನಗಿಸು ಒಂದೇ. ಇವ್ರನ್ನೆಲ್ಲ ನಗಿಸ್ಬೇಕಾದ್ರೆ 4 ವರ್ಷ ಬೇಕಾಯ್ತು ಆಕೆ. ಯಾಕೆ ಹೇಳ್ತೀನಿ ಅಂದರೆ, ಬಾಲ್ಯದಲ್ಲಿ ಹಾಗೆ ಕಟ್ಟಿ ಹಾಕಿಬಿಡ್ತೀವಿ.
ಕೆಲವು ಪೂರ್ತಿ ಸಡಿಲ್ ಬಿಡ್ತೇವೆ, ಕೆಲವರು ತೀರಾ ಬಿಗಿ ಹಾಕ್ತೇವೆ. ಅದಕ್ಕೆ ಹೇಳ್ತದೆ ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ ಅಂತ. ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಐರನ್ ಹ್ಯಾಂಡ್ ತೀರಾ ಬಿಗಿ ಆದರೆ ಚುಚ್ಚುತ್ತೆ, ಮೈಗೆ ನೋವಾಗುತ್ತೆ. ಐರನ್ ಹ್ಯಾಂಡ್ ಹರ್ಟ್ಸ್ ಯು. ವೆಲ್ವೆಟ್ ಗ್ಲೋಗೆ ಶಕ್ತಿನೇ ಇಲ್ಲ ಅದಕ್ಕೆ. ಸೊ ಯುವರ್ ಟ್ರೀಟ್ಮೆಂಟ್ ಶುಡ್ ಬಿ ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋ. ಆ ಪ್ರೀತಿ, ವೆಲ್ವೆಟದ ಪ್ರೀತಿಯೂ ಇರಬೇಕು, ಆ ಕಬ್ಬಿಣದ ಬಿಗಿತನೂ ಇರಬೇಕು.